ಹಲೋ ಫ್ರೆಂಡ್ಸ್, ಒನ್ಸ್ ಅಗೈನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು VO ರೆಕ್ರೂಟ್ಮೆಂಟ್ ಬಗ್ಗೆ ನೋಡೋಣ. 2026ರಲ್ಲಿ 500 ನೋಟಿಫಿಕೇಷನ್ ಆಗುತ್ತಂತ ನಾನು ಇದಕ್ಕಿಂತ ಮುಂಚೆನೇ ಹೇಳಿದ್ದೆ. ಅದರ ಬಗ್ಗೆ ಇವತ್ತು ಗೋರ್ಮೆಂಟ್ ಕಡೆಯಿಂದ ಒಂದು ಅಫಿಷಿಯಲ್ ಲೆಟರ್ ಇದೆ, ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನಾನು ಇದಕ್ಕಿಂತ ಮುಂಚೆ 2-3 ವಿಡಿಯೋಸಲ್ಲಿನೂ ಹೇಳಿದ್ದೆ, ಓಕೆನಾ? ಯಾಕಂದರೆ ನಾನು VOಗೆ ಸೆಲೆಕ್ಟ್ ಆದಾಗ ನಾನು ಅದ್ರ ಬಗ್ಗೆ ತುಂಬ ವಿಡಿಯೋಸ್ ಮಾಡಿದ್ದೆ. ನೆಕ್ಸ್ಟ್ ಇಯರಲ್ಲಿ ಇನ್ನೂ ಒಂದು ಕಾಲ್ಫಾರ್ಮ್ ಇದೆ 500 ನೋಟಿಫಿಕೇಷನ್ ಅಂತೇಳಿ. ಟೋಟಲು 1500ಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿತ್ತು, 1500 ಪೋಸ್ಟ್ಗೆ. ಮತ್ತು 1000 ಪೋಸ್ಟ್ನ 2024-25ರಲ್ಲಿ ಮಾಡಬೇಕಂತ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ರಿಮೈನಿಂಗ್ 500 ಪೋಸ್ಟ್ ಇತ್ತು, ಅದರದ್ದು ಯಾವಾಗ ಕಾಲ್ಫಾರ್ಮ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಿದ್ದಾರೆ. ಯಾಕಂದರೆ VO ಅತಿ ಸ್ಪೀಡಲ್ಲಿ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಕಂಪ್ಲೀಟ್ ಮಾಡಿ ಆರ್ಡರ್ ಕಾಪಿನೂ ಕೊಟ್ಟಿದ್ದಾರೆ. ಅವರು ಇವಾಗ 8 ತಿಂಗಳಾಯಿತು ಆಲ್ರೆಡಿ ಜಾಬ್ ಮಾಡ್ತಿದ್ದಾರೆ VO, ಓಕೆನಾ? ಇದನ್ನು ನೋಡಿ KAದವ್ರು ಮಾಡೋದ್ರಿಂದ KAದವ್ರು ಮಾಡ್ತಾರೆ. ಒಂದು ಪ್ಲಸ್ ಪಾಯಿಂಟ್ ಏನಂದರೆ KA ತುಂಬ ಸ್ಪೀಡ್ ಇದೆ, ಇದು ಒಂದು. ಮತ್ತು ಮಿನಿಸ್ಟ್ರ್ ಯಾರಿದ್ದಾರೆ ಅಂದರೆ ಇವರು ಸ್ಪೀಡ್ ಇದ್ದಾರೆ, ಯಾರಂದರೆ ಕೃಷ್ಣ ಬೈರೇಗೌಡ ಸರ್, ಅದು ಒಂದು ಅಡ್ವಾಂಟೇಜು. ಮತ್ತು ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ, ರೆವೆನ್ಯೂ ಡಿಪಾರ್ಟ್ಮೆಂಟು, ಅದನ್ನು ಪ್ರೊಸೆಸ್ ಸ್ಪೀಡ್ ಮಾಡುತ್ತೆ. ಈ 3 ಅಡ್ವಾಂಟೇಜ್ ಇರೋದರಿಂದ VO ಸ್ಪೀಡಾಗೆ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾರೆ, ಅತಿ ಸ್ಪೀಡಾಗೆ ಕಂಪ್ಲೀಟ್ ಆಗುತ್ತೆ. ನೀವು ಎಕ್ಸಾಂಪಲ್ ಲಾಸ್ಟ್ ಇಯರ್ 1000 ಪೋಸ್ಟ್ದೇ ನೋಡಿರ್ಬೋದು, 1000 ಪೋಸ್ಟ್ ಕಾಲ್ಫಾರ್ಮ್ ಮಾಡಿತ್ತಲ್ಲ, ಇದು ಡಿಸ್ಟ್ರಿಕ್ಟ್ ವೈಸು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಪೋಸ್ಟರ್ಸ್ನ. ನೋಡಿ, ಅಕ್ಟೋಬರ್ ಎಂಡಿಗೆ ಎಕ್ಸಾಮ್ ಮಾಡಿ ಏಪ್ರಿಲ್ ಎಂಡಿಗೆ ಆರ್ಡರ್ ಕಾಪಿನ ಇಶ್ಯೂ ಮಾಡಿದ್ದಾರೆ. ಜನವರಿಯಲ್ಲೇ 1:1 ರಿಸಲ್ಟೇ ಬಂದಿತ್ತು, ಓಕೆನಾ? ಫೈನಲ್ ಲಿಸ್ಟ್ ಬಿಟ್ಟಿದ್ರು. ಅಂದರೆ 3 ಮಂತ್ಸಲ್ಲಿನೇ ರಿಸಲ್ಟ್ ಬಂದು ನೆಕ್ಸ್ಟ್ 3 ಮಂತ್ಸಲ್ಲಿ ಆರ್ಡರ್ ಕಾಪಿ ಕೊಟ್ಟಿದ್ರು. ಅಂದರೆ 6 ಮಂತಲ್ಲೇ ಪ್ರೊಸೆಸ್ ಕಂಪ್ಲೀಟ್ ಮಾಡಿರೋದು. ಇದನ್ನು ನಾನು ಅಪ್ಡೇಟ್ ಹೇಳ್ತಿದ್ದೆ, ಇನ್ನೂ ಮಾಡಲ್ಲ ಕಾಲ್ಫಾರ್ಮ್ ಅಂತೇಳಿ ತುಂಬ ಜನ ಹೇಳ್ತಿದ್ರಿ. ನೋಡಿ, ಇದು ಲೆಟರ್ ಏನಿದೆ ಅಂತೇಳಿ ನೋಡಿ. ಇವತ್ತು 3/1/2026 ಇವತ್ತೇ ಅಪ್ಡೇಟ್ ಬಂದಿರೋದು. ನೋಡಿ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಸೆಕ್ರೆಟರಿ ಏನಿರ್ತಾರಲ್ಲ ಅವ್ರ ಕಡೆಯಿಂದ ಬಂದಿರೋದು, ಕಂದಾಯ ಇಲಾಖೆ ಇವರಿಂದ. ಯಾರಿಗಂದರೆ ಎಲ್ಲ ಜಿಲ್ಲಾಧಿಕಾರಿಗಳು DC ಇರ್ತಾರೆ, ಎಲ್ಲ ಜಿಲ್ಲೆಗಳಿಗೆ ಇದನ್ನು ಕೊಟ್ಟಿದ್ದಾರೆ. ಏನಂತ ವಿಷಯ ನೋಡಿ, ಸಬ್ಜೆಕ್ಟ್ ಏನಿದೆ, ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು. ಇದು ವಿಷಯವಾಗಿರುತ್ತೆ. ಯಾಕೆ ಇದನ್ನು ಲೆಟರ್ ಕೊಟ್ಟಿದ್ದಾರೆ ಅಂದರೆ ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಲ್ಲಿ 2025-26ನೇ ಸಾಲಿನಲ್ಲಿ ಇವಾಗ 500 ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹಮತಿ ನೀಡಿರುತ್ತದೆ. ಲಾಸ್ಟ್ ಇಯರೇ 500 ಮಾಡಬೇಕಾಗಿರುತ್ತು, ಇಂಟರ್ನಲ್ ರಿಸರ್ವೇಷನಿಂದ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಈ ಇಯರಲ್ಲಿ ಕಂಪ್ಲೀಟ್ ಮಾಡ್ತಾರೆ. ನೋಡಿ, ಗ್ರಾಮಾಡಳಿತ ಅಧಿಕಾರಿ ವೃಂದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳಿಗೆ ಜಿಲ್ಲಾವಾರು ಮಾಹಿತಿಯನ್ನು ದಿನಾಂಕ ನೋಡಿ ಡೆಡ್ಲೈನು ಕೊಟ್ಟಿದ್ದಾರೆ. ಯಾವುದಂದರೆ 7/1/2026 ಈ ಡೇಟಿಗೆ. ಅಂದರೆ ಇನ್ನು 4 ಡೇಸಲ್ಲಿ ಅವರು ಅಪ್ಡೇಟ್ ಕೊಡಬೇಕು. ಇನ್ನು 4 ಡೇಸ್ ಉಳ್ಕೊಂಡಿರೋದಷ್ಟೇ, ಓಕೆನಾ? 4 ಡೇಸಲ್ಲಿ ಎಷ್ಟೆಷ್ಟು ಇಲ್ಲಿ ಕೆಳಗಡೆ ಮಾಹಿತಿ ಇದೆ ನೋಡಿ. 4 ಡೇಸಲ್ಲಿ ಏನು ಬರುತ್ತೆ, ಸರ್ಕಾರಕ್ಕೆ ಸಲ್ಲಿಸುವಂತೆ ಕೂಡಲೇ ನೀಡುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸುತ್ತೇನೆ ಅಂತ ಇದೆ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ಕಾಲಮ್ ಏನಿದೆಯಲ್ಲ, ಈ ಕಾಲಮ್ನ ಅವರು ಕರೆಕ್ಟಾಗಿ ಫಿಲ್ ಮಾಡಿ ಗೋರ್ಮೆಂಟಿಗೆ ಸಬ್ಮಿಟ್ ಮಾಡಬೇಕು. ನೋಡಿ, ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ ಎಷ್ಟಂತ ಅದೊಂದು ನೋಡಿ, ಭರ್ತಿಯಾಗಿರೋ ಹುದ್ದೆಗಳ ಸಂಖ್ಯೆ ಎಷ್ಟು ಕಂಪ್ಲೀಟ್ ಆಗ್ಯಾವ, ಇವಾಗ ಆಲ್ರೆಡಿ ಫಿಲ್ ಆಗಿರೋದು. ಮತ್ತು 2025ರಲ್ಲಿ ನೇಮಕಗೊಂಡ VO ಸಂಖ್ಯೆ ಲಾಸ್ಟ್ ಇಯರ್ ಮಾಡಿದಾರಲ್ಲ, ಎಷ್ಟು ಫಿಲ್ ಆಗಿದಾವೆ ಅದು ಒಂದು ನೋಡಿ. ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ VOಗಳ ಸಂಖ್ಯೆ. ನೆಕ್ಸ್ಟ್ ಖಾಲಿ ಇರುವ, ಇದು ಇಂಪಾರ್ಟೆಂಟು, ಖಾಲಿ ಇರುವ ಡಿಸ್ಟ್ರಿಕ್ಟ್ ವೈಸು ಅದನ್ನು ಹೇಳಿದ್ದಾರೆ. ಮತ್ತು ಹಾಲಿ ನೇಮಕಾತಿ ಮಾಡಲು ಜಿಲ್ಲೆಗೆ ಅಗತ್ಯವಿರುವ ಗ್ರಾಮಾಡಳಿತ ಅಧಿಕಾರಿಗಳ ಸಂಖ್ಯೆನೂ ಹೇಳಿದ್ದಾರೆ. ಇದನ್ನು ಫಿಲ್ ಮಾಡಿ ಇವಾಗ ಏನು ಗೋರ್ಮೆಂಟಿಗೆ ಸಬ್ಮಿಟ್ ಮಾಡ್ತಾರಲ್ಲ, ಇದನ್ನೇನು ಫಿಲ್ ಮಾಡಿ ಗೋರ್ಮೆಂಟಿಗೆ ಸಬ್ಮಿಟ್ ಮಾಡಿದ್ರೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತೇಳಿ ಗೊತ್ತಾಗುತ್ತೆ. ಇವಾಗ ಟೋಟಲು ಒಂದೊಂದು ಡಿಸ್ಟಿಕಲ್ಲಿ ಹೆಚ್ಚು ಕಡಿಮೆ ಇರ್ತವೆ. ಟೋಟಲ್ ಏನು ಮಾಡ್ತಾರೆ ಅಂದರೆ 500ದು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರೋದ್ರಿಂದ ಇದನ್ನು ನೋಟಿಫಿಕೇಷನ್ ಮಾಡ್ತಾರೆ. ಅತಿ ಶೀಘ್ರದಲ್ಲೇ ಆಗುತ್ತೆ ಇದು. ಈ ಮಂತಲ್ಲಿ ಏನಾದರೂ ಗೋರ್ಮೆಂಟ್ ಅನುಮತಿ ತಗೊಂಡು ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಫೆಬ್ರವರಿ ಅಥವಾ ಮಾರ್ಚಲ್ಲಿನೇ ಈ ಕಾಲ್ಫಾರ್ಮ್ ಆಗುತ್ತೆ ನೋಡಿ, 100% VO. ಆದರೆ ಫೆಬ್ರವರಿ ಮಾರ್ಚ್ ಆದರೆ ಆಗಸ್ಟ್ ಅನ್ನೋಷ್ಟರಲ್ಲಿ ಪ್ರೊಸೆಸ್ಸೇ ಮುಗಿದೋಗಿರುತ್ತೆ. 6 ತಿಂಗಳಲ್ಲಿ ಪ್ರೊಸೆಸ್ ಮುಗಿತಾ ಇದೆ VOದು. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಎಕ್ಸಾಂಪಲ್ಲೇ ಹೇಳಿದ್ದೀನಿ ನಾನು, 1000 ಪೋಸ್ಟ್ದು. KAದವರು ತುಂಬ ಸ್ಪೀಡ್ ಇದ್ದಾರೆ. ಮತ್ತು VO ಒಳ್ಳೆ ಜಾಬ್ ಇರೋದರಿಂದ ನೀವು ಈ ಗ್ರೂಪ್ C ಸಿಲೆಬಸ್ ಯಾರು FDAಗೆ ಇವ ನಾನ್ HK ಓದ್ತಿದ್ರಲ್ಲ, SDA FDAಗೆ ಬೇರೆ ಗ್ರೂಪ್ C ಸಿಲೆಬಸ್ ಅದೇ ಸಿಲೆಬಸ್ಸೇ ಇರುತ್ತೆ. ಕಂಟಿನ್ಯೂ ಸ್ಟಡಿ ಮಾಡ್ತಾಯಿರಿ, ಓಕೆ? ಈ VO ಹುದ್ದೆನ ನೀವು ತೊಗೋಬೇಕಂದ್ರೆ ಕಂಟಿನ್ಯೂ ಸ್ಟಡಿ ಇರಲೇಬೇಕು. ಲಾಸ್ಟ್ ಇಯರ್ ನೋಡಿರ್ಬೋದು, ಪೇಪರ್ ಲೆವೆಲು ಸ್ವಲ್ಪ ಟಫ್ ಇತ್ತು. ನೀವು
ಏನು ಮಾಡ್ಬೇಕಂದ್ರೆ ಆ ಪೇಪರ್ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಿ ಸ್ಟಡಿನ ಮಾಡಿ. ಓಕೆನಾ, ಲಾಸ್ಟ್ ಇಯರ್ದು ನೀವು ನೋಡಿರ್ಬೋದು. ಮತ್ತು ಡಿಸ್ಟ್ರಿಕ್ಟ್ ವೈಸ್ ಇರೋದ್ರಿಂದ ಚೂಸ್ ಮಾಡೋಕ್ಕೆ ಯಾವ ಥರ ಚೂಸ್ ಮಾಡಬೇಕಂತ ನಾನು ಲಾಸ್ಟ್ ವಿಡಿಯೋಸು ಮಾಡಿದ್ದೀನಿ. ಸೊ ನೀವು ಬರೀ ಪೋಸ್ಟರ್ಸ್ ನೋಡಿ ಹುದ್ದೆಗಳು ಖಾಲಿ ಜಾಸ್ತಿ ಇದಾವೆ ಅಂತೇಳಿ ಅಲ್ಲಿ ಅಪ್ಲೈ ಮಾಡೋದಿರಲ್ಲ. ಸೊ ನೀವು ನಾನು ಲಾಸ್ಟ್ ವಿಡಿಯೋ ಇದೆ ಅದನ್ನು ನೋಡಿಕೊಂಡು ಮಾಡಿ. ಮತ್ತು ನಾನು ವಿ ಎ ಓದು ತುಂಬ ವಿಡಿಯೋಸ್ ಮಾಡಿದ್ದೀನಿ. ವಿ ಎ ಒ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದೀನಿ. ವಿ ಎ ಒಗೆ ನಾನು ಯಾವ ಬುಕ್ಸ್ ಓದಿದ್ದೀನಿ ಅದನ್ನೆಲ್ಲ ಮಾಡಿದ್ದೀನಿ. ಸೊ ನೀವು ಕಂಪ್ಲೀಟಾಗೆ ನೋಡಿ. ಅದು ಕಮ್ಯುನಿಕೇಷನ್ಗೂ ಮಾಡಿದ್ದೀನಿ ಮತ್ತು ಜಿ ಎಸ್ ಪೇಪರ್ಗೂ ಮಾಡಿದ್ದೀನಿ. ಯಾಕಂದರೆ ತುಂಬ ಸ್ಪೀಡಾಗಿರುತ್ತೆ ಇದು ಪ್ರೊಸೆಸ್ಸು. ನೀವು ಯಾರಾದರೂ ಕೆ ಪಿ ಎಸ್ ಸಿಗೆ ಓದ್ತಿದ್ರೆ ಕೆ ಪಿ ಎಸ್ ಸಿ ಕಾಲ್ ಫಾರ್ಮ್ ಮಾಡಿ ಡೇಟ್ ಬಿಡೋಷ್ಟರಲ್ಲಿ ಈ ಕೆ ಎದು ವಿ ಎ ಒ ಕಂಪ್ಲೀಟ್ ಆಗಿರುತ್ತೆ ನೋಡಿ. ಇದು ಮಾತ್ರ ಗ್ಯಾರಂಟಿ ಕೊಡ್ತೀನಿ. ಸೊ ಇದು ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಬಂದಿರೋ ನ್ಯೂಸು, ಇದು ನೀವು ನಂಬಲೇಬೇಕು. ಮತ್ತು ಕೃಷ್ಣ ಬೈರೇಗೌಡ ಸರ್ ಹೇಳಿದರು ಇವಾಗ ನೆಕ್ಸ್ಟ್ ಇಯರಲ್ಲಿ 500 ಫಿಲ್ ಮಾಡ್ತೀವಿ ಅಂತೇಳಿ. ಅದೇ ರೀತಿ ಅಂತಲೇ ಇವತ್ತು ಗೌರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ತುಂಬ ಸ್ಪೀಡಾಗಿ ಮಾಡ್ತಾರೆ, ಇದು ಮಾತ್ರ 100% ಗ್ಯಾರಂಟಿ. ಮತ್ತು ನೆಕ್ಸ್ಟು ಜಿಲ್ಲಾವಾರು ಎಷ್ಟು ಕಟ್ ಆಫ್ ಆಗಿದೆ ಅಂತ ಅದೊಂದು ಮಾಡ್ತೀನಿ ನೋಡೋಣ. ಮತ್ತು ಲಾಸ್ಟ್ ಇಯರು ಡಿಸ್ಟ್ರಿಕ್ಟ್ ವೈಸ್ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ. ಅಪ್ಲಿಕೇಶನ್ ಅದನ್ನು ನೋಡಿ, ಯಾಕಂದರೆ ಲಾಸ್ಟ್ ಇಯರ್ ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ ಇಯರ್ ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟು ಅಪ್ಲಿಕೇಶನ್ ಹಾಕಿದ್ರು, ಜಾಸ್ತಿ ಎಲ್ಲಿತ್ತು ಕಡಿಮೆ ಎಲ್ಲಿತ್ತು ಅದು ಗೊತ್ತಾಗುತ್ತೆ. ಮತ್ತು ನಂಬರ್ ಆಫ್ ಪೋಸ್ಟ್ ಲಾಸ್ಟ್ ಇಯರಲ್ಲಿ ಎಷ್ಟಿತ್ತು ಅದನ್ನು ನೋಡ್ಕೊಳ್ಳಿ. ಯಾಕಂದರೆ ಈ ವರ್ಷ ಏನು ಚೇಂಜ್ ಆಗುತ್ತೆ, ಲಾಸ್ಟ್ ಇಯರ್ ಥರ ಇರಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಅಪ್ಲಿಕೇಶನ್ನು ಚೇಂಜ್ ಆಗುತ್ತೆ. ಬಟ್ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಲಾಸ್ಟ್ ಇಯರಲ್ಲಿ ಈ ಡಿಸ್ಟ್ರಿಕ್ಕಲ್ಲಿ ಇಷ್ಟು ಅಪ್ಲಿಕೇಶನ್ ಬಂದಿದ್ದು. ಮತ್ತು ನೆಕ್ಸ್ಟ್ ಇನ್ನೊಂದು ಕಟ್ ಆಫ್ದು ಮಾಡ್ತೀನಿ, ಪ್ರತಿ ಡಿಸ್ಟ್ರಿಕ್ದೇ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಅಂತ ಅದು ಸ್ವಲ್ಪ ಡಿಟೇಲಾಗಿ ಮಾಡ್ತೀನಿ. ಯಾಕಂದರೆ ಅದು ಒಂದೇ ಕಡೆ ಸಿಗೋಲ್ಲ, ಡಿಸ್ಟ್ರಿಕ್ಟ್ ವೈಸ್ ಸರ್ಚ್ ಮಾಡಿ ಕ್ಯಾಟಗರಿ ವೈಸ್ ಕಟ್ ಆಫ್ ಮಾಡ್ತೀನಿ. ನಿಮಗೆ ವಿ ಎ ಒಗೆ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ಓಕೆನಾ, ಬೇಕಿದ್ರೆ ನಿಮಗೆ ವಿ ಎ ಒಗೆ ಇನ್ನೂ ಜಾಸ್ತಿ ವಿಡಿಯೋಸ್ ಏನಾದರೂ ಮಾಡಬೇಕು, ನೀವು ವಿ ಎ ಒಗೆ ಫಿಕ್ಸ್ ಓದ್ತಿದ್ರಿ ಅಂದರೆ ನನ್ನ ಕಡೆಯಿಂದ ಈ ಥರ ಮೆಂಟರ್ಶಿಪ್ ಥರ ಏನಾದರೂ ಮಾಡಬೇಕಂದ್ರೆ ಮಾಡ್ತೀನಿ. ಓಕೆನಾ, ಯಾಕಂದರೆ ನಾನು ವಿ ಎ ಒಗೆ ಸೆಲೆಕ್ಟ್ ಆಗಿರೋದ್ರಿಂದ ನಿಮಗೆ ನನ್ನ ಕಡೆಯಿಂದ ಏನೇನು ಸಜೆಷನು, ಬುಕ್ಸ್ ಓದಬೇಕು ಮತ್ತು ಯಾವ ಥರ ಶಾರ್ಟ್ ನೋಟ್ಸು, ಕರೆಂಟ್ ಅಫೇರ್ಸ್ ಯಾವ ಥರ ಓದಬೇಕು, ಸಿಲೆಬಸ್ ಯಾವ ಥರ ಕಂಪ್ಲೀಟಾಗೆ ಮಾಹಿತಿ ಕೊಡ್ತೀನಿ ಇದ್ರದ್ದು. ಓಕೆನಾ, ನೀವು ಲಾಸ್ಟ್ ವಿಡಿಯೋಸ್ಗಳು ನೋಡ್ಕೊಳ್ಳಿ, ಕಂಪ್ಲೀಟಾಗಿ ವಿ ಎ ಓದು ನೋಡ್ಕೊಳ್ಳಿ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.